Hello dear student, welcome to your classes my dear student. ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ಬಿಕಾಮ್ 6 ಸೆಮಿಸ್ಟರ್ದು ಆನ್ ಕಾಸ್ಟ್ ಅಕೌಂಟಿಂಗ್ ಮೈ ಡಿಯರ್ ಸ್ಟೂಡೆಂಟ್. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ಕಲಿಸ್ತಾ ಇದ್ದೀವಿ ಕಾಂಟ್ರಾಕ್ಟ್ ಅಕೌಂಟ್. ಎಸ್, ಸರಿಯಾಗಿ ಕೇಳಿದ್ರಿ. ಕಾಂಟ್ರಾಕ್ಟ್ ಅಕೌಂಟ್ ಅಂತ 15 ಮಾರ್ಕ್ಸ್ ಕ್ವಶನ್ ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಸ್ಟ್ ಹೋಗ್ರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಎರಡನೇ ನೋಡಿಪ್ಪ, ಸೆಕೆಂಡ್ PUC ಅಡ್ಮಿಷನ್ ಓಪನ್ ಅದಾವೆ. ಸೈನ್ಸ್, ಕಾಮರ್ಸ್, ರೈಟ್, ಎಲ್ಲ ಸಬ್ಜೆಕ್ಟ್ ಕಲಿಸ್ತಾ ಇದ್ದೀವಿ, ಡಿಟೇಲ್ ಆಗಿ ಕಲಿಸ್ತಾ ಇದ್ದೀವಿ. ಸ್ಟಾರ್ಟ್ ಆಗಿದ್ದಾವೆ ಅಡ್ಮಿಷನ್ಸ್. ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಹೇಳ್ರಿ ರಿಯೋ ಕ್ಲಾಸಸ್ ಬಗ್ಗೆ. ಆಸ್ ಅಂಡ್ ವಿತ್ ಜಾಯಿನ್. ಮತ್ತೆ ಸೂನ್ ವಿಲ್ ಸ್ಟಾರ್ಟ್ ಬಿಕಾಮ್ ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತೆ ಫಿಫ್ತ್ ಸೆಮಿಸ್ಟರ್ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿನೂ ಕೂಡ ನೀವು ನಿಮ್ಮೆಲ್ಲ ಜೂನಿಯರ್ಸ್ಗೆ ಹೇಳ್ಬೋದು. ಮತ್ತೆ ರಿಯೋ ಕ್ಲಾಸಸ್ ಬಗ್ಗೆ ಈಗ ನೀವು ಧಾರವಾಡದಲ್ಲಿ ಇಲ್ಲಪ್ಪ, ಬೇರೆ ಡಿಸ್ಟ್ರಿಕ್ಟ್ ಇದ್ದಾರೆ ಅಂದರೆ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದ್ದೀವಿ. ಪ್ಲಸ್ ಯೂಟ್ಯೂಬ್ದಾಗ ಕ್ಲಾಸ್ ಇರ್ತೈತಿ. ನಮ್ಮ ಚಾನಲ್ ಬಗ್ಗೆ ಶೇರ್ ಮಾಡೋರು ಕೂಡ ನೋಡಿ. 2015 ನಿನ್ನೆ ಒಂದು ಕ್ವಶನ್ ಆಗಿತ್ತು. ಇವಾಗ 16 ಸಾಲ್ವ್ ಮಾಡೋಣ 2016 ಬಗ್ಗೆ. ಬಿಕಾಸ್ 15 ನಾನು ನಿನ್ನೆ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಆ ವಿಡಿಯೋ ಹೋಗಿ ನೋಡ್ರಿ. ಇವಾಗ ಮೈ ಡಿಯರ್ ಸ್ಟೂಡೆಂಟ್ 2016ಗೆ ಕಾಂಟ್ರಾಕ್ಟ್ ಅಕೌಂಟ್ 15 ಮಾರ್ಕ್ಸ್, ಸಮಥಿಂಗ್ ವಿಚ್ ಇಸ್ ವೆರಿ ಈಸಿ. ಟೆಕ್ನಿಕಲ್ ಪಾರ್ಟು ಚೆನ್ನಾಗಿದೆ, ಕಲಿಬಹುದು, ಮಾಡಬಹುದು. ಸೊ 2 ಮಾರ್ಕ್ಸ್ಗೆ ಕೇಳ್ತಾರೆ, 5 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ. ಇನ್ ದ ಸೇಮ್ ಟೈಮ್ ಮೈ ಡಿಯರ್ ಸ್ಟೂಡೆಂಟ್, ನಿಮ್ಮೆಲ್ಲರಿಗೆ 15 ಮಾರ್ಕ್ಸು ಪಕ್ಕಾ ಇದೆ, ಫಿಕ್ಸ್ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಲೆಟ್ ಸ್ಟಾರ್ಟ್ 2015 ಕಾಂಟ್ರಾಕ್ಟ್ ಅಕೌಂಟ್. ಎಸ್, ರೀಕನ್ಸಿಲೇಷನ್ ಆಗಿದೆ, ರೀಕನ್ಸಿಲೇಷನ್ ನಾವೆಲ್ಲ ಮುಗಿಸಾಗಿದೆ. ಇವಾಗ ಬ್ಯಾಕ್ ಟು ಬ್ಯಾಕ್ ಕಾಂಟ್ರಾಕ್ಟ್ ಅಕೌಂಟ್ ನಾನು ಮಾಡ್ತಾ ಇದ್ದೀನಿ ಇವತ್ತು. ಆದರೆ ಡೆಫಿನೆಟ್ಲಿ ವಿಲ್ ಫಿನಿಶ್ ಕಾಂಟ್ರಾಕ್ಟ್ ಅಕೌಂಟ್. ಇವತ್ತು ಕಾಂಟ್ರಾಕ್ಟ್ ಅಕೌಂಟ್ ನಾನು ಮುಗಿಸ್ತೇನೆ. ಓಕೆ, ಸೊ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಬರಬೇಕಾಗಿದ್ದ ಎಲ್ಲ ಕ್ವಶನ್ಸ್ ನಾ ಸಾಲ್ವ್ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ಇರ್ದು. ಒಂದು ಸ್ಪೆಷಲ್ ಕ್ಲಾಸ್ ಇದೆ, ಲಾಸ್ಟಿಗೆ ನಾ ಹೇಳ್ಕೊಡ್ತೀನಿ. ಅದು 2020 ಮತ್ತೆ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಏನು ಎಕ್ಸಾಮಿಗೆ ಬರ್ತಾವಲ್ಲ ಅದ್ರ ಬಗ್ಗೆ ಇದೆ. ಅದನ್ನ ಇಲ್ಲಿ ಕಳಿಸ್ತಾ ಇದ್ದೀನಿ, ನಾನು ಕಳಿಸ್ಕೊಡ್ತೀನಿ, ಟೆನ್ಷನ್ ಇಲ್ಲ. ಬಟ್ ಇವಾಗ ನೀವು ಬಿಕಾಮ್ 6 ಸೆಮ್ದಲ್ಲಿ ಇದ್ರೆ ಟೆನ್ಷನ್ ಇಲ್ಲ. ಆಫ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇದಾಗಿ ನಿಮ್ಗೆ ಸರಿಯಾಗಿ ಕಲಿಸಲ ಕಾಣುತ್ತೆ. ಇವಾಗ ನಾವು ಕಲಿಸ್ತಾ ಇದ್ದೀವಿ ಡಿಟೇಲ್ ಆಗಿ. ನೀವೆಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ ನೋಡಿ. ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ರೆ ಏನಪ್ಪಾ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ರೆ ನಾವು ಬ್ಯಾಲೆನ್ಸ್ ಶೀಟ್ ಏನ್ ಮಾಡಬೇಕು, ಟ್ಯಾಲಿ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಶೀಟ್ ಮಾಡಬೇಕು, ಟ್ಯಾಲಿ ಮಾಡಬೇಕು. ಟ್ರಯಲ್ ಬ್ಯಾಲೆನ್ಸ್ ಕೊಟ್ರೆ ಬ್ಯಾಲೆನ್ಸ್ ಶೀಟ್ ಮಾಡಬೇಕು, ಟ್ಯಾಲಿ ಮಾಡಬೇಕಾಗತ್ತೆ. ಸೊ ಇವತ್ತು ಟ್ಯಾಲಿ ಮಾಡೋಣ ಬ್ಯಾಲೆನ್ಸ್ ಶೀಟ್ ಮತ್ತೆ ಕಾಂಟ್ರಾಕ್ಟ್ ಅಕೌಂಟ್ ತೆಗೆಯೋಣ. ಈಸಿ ಆಗಿದೆ. ಓಕೆ, ಹಾಯ್ ಸೂರ್ಯ, ಹಾಯ್ ಅಕ್ಷಯ್, ಹಾಯ್ ಲಕ್ಷ್ಮಿ. ಲೆಟ್ ಸ್ಟಾರ್ಟ್ ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ ನೋಡಿ, ಕ್ವಶನ್ ದೇ ಆರ್ ಗಿವನ್. ಏನಪ್ಪಾ, ಪ್ರಿಯಾ ಲಿಮಿಟೆಡ್ ವಾಸ್ ಎಂಗೇಜ್ ಇನ್ ದ ಕಾಂಟ್ರಾಕ್ಟ್ ಡ್ಯೂರಿಂಗ್ ದ 2013. ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್, ಫಸ್ಟ್ ಎಷ್ಟಿದೆ, 4 lakh rupees ಇದೆ. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ, 4 lakh ಇದೆ. ದ ಟ್ರಯಲ್ ಬ್ಯಾಲೆನ್ಸ್ ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅವರು. ಯಾವಾಗ, 31 ಡಿಸೆಂಬರ್ 2013 ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಇದೆ, ಬ್ಯಾಲೆನ್ಸ್ ಶೀಟ್. ಕ್ರೆಡಿಟರ್ಸ್ ಇದೆ, ಬ್ಯಾಲೆನ್ಸ್ ಶೀಟ್. ಬಿಲ್ಡಿಂಗ್ ಅಸೆಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟ್. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟ್. ಅದೇ ರೀತಿ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲಿ ನೋಡಿ ಕಾಂಟ್ರಾಕ್ಟ್ ಅಕೌಂಟ್ ಬಗ್ಗೆ ಕೊಟ್ಟಿದ್ದಾರೆ. ಓಪನಿಂಗ್ ಮಟೀರಿಯಲ್ ವಿ ಹ್ಯಾವ್, ಪ್ಲಾನ್ ಟು ಇದೆ, ಓಪನಿಂಗ್ ವೇಜಸ್ ಇದೆ, ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಅದೇ ರೀತಿ ಮೈ ಡಿಯರ್ ಸ್ಟೂಡೆಂಟ್, ಹಿಯರ್ ವಿ ಗಾಟ್ ಕ್ಯಾಶ್ ರಿಸೀವ್ಡ್ 80% ಆಫ್ ವರ್ಕ್ ಸರ್ಟಿಫೈಡ್. ಹೌ ಮಚ್ ದೇ ಹ್ಯಾವ್ ರಿಸೀವ್ಡ್ ದ ಕ್ಯಾಶ್? 1,60,000 ತಗೊಂಡಿದ್ದಾರೆ. ಹೌ ಮಚ್? 1,60,000. ಈಗ ಆಫ್ ದಿ ಪ್ಲಾಂಟ್, ಏನ್ ಪ್ಲಾಂಟ್ ಇದೆಯಲ್ಲ ಈ ಪ್ಲಾಂಟ್ ದಲ್ಲಿ ಮತ್ತೆ ಮಟೀರಿಯಲ್ ದಲ್ಲಿ ಚಾರ್ಜ್ ದ ಕಾಂಟ್ರಾಕ್ಟ್, ಪ್ಲಾಂಟ್ ಕಾಸ್ಟಿಂಗ್ 3,000, ಮಟೀರಿಯಲ್ ಕಾಸ್ಟಿಂಗ್ 2,400 ವೇರ್ ಡಿಸ್ಟ್ರಾಯ್ಡ್ ಆಗಿದೆ. ಅಂದ್ರೆ ಅಬ್ನಾರ್ಮಲ್ ಲಾಸ್ ಮೈ ಡಿಯರ್ ಸ್ಟೂಡೆಂಟ್. ಇದೇನಾಗುತ್ತೆ, ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಪ್ಲಾಂಟ್ ಕಾಸ್ಟಿಂಗ್ 4,000 ವಾಸ್ ರಿಟರ್ನ್ ಟು ದ ಸ್ಟೋರ್ ಅಂಡ್ ವ್ಯಾಲ್ಯೂ ಆಫ್ ದಿ ಮಟೀರಿಯಲ್ ಅಟ್ ಸೈಟ್ ವಾಸ್ 3,000. ಸೊ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್ 2,000 ಇದೆ. ಚಾರ್ಜ್ ಡೆಪ್ರಿಸಿಯೇಷನ್ 10% ಆನ್ ದಿ ಪ್ಲಾಂಟ್ ಇದೆ, ಪರವಾಗಿಲ್ಲ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಲೆಟ್ಸ್ ಡೂ ದಿಸ್. ಹಾಯ್ ರೇಷ್ಮಾ, ಹಾಯ್ ಸಾಹಿಲ್, ಓಕೆ, ಹಾಯ್ ಸೋನು. ಲೆಟ್ಸ್ ಸ್ಟಾರ್ಟ್ ದ ಕಾಂಟ್ರಾಕ್ಟ್ ಅಕೌಂಟ್ ಮೈ ಡಿಯರ್ ಸ್ಟೂಡೆಂಟ್. ಬರೀರಿಪ್ಪ, ಏನು ಕಾಂಟ್ರಾಕ್ಟ್ ಅಕೌಂಟ್. ಕಾಂಟ್ರಾಕ್ಟ್ ಅಕೌಂಟ್ ದಲ್ಲಿ ಒಂದು ಅಕೌಂಟ್ ತೆಗಿಬೇಕಾಗುತ್ತೆ, ಆಮೇಲೆ ಒಂದು ಬ್ಯಾಲೆನ್ಸ್ ಶೀಟ್. ಎರಡು ತೆಗಿಯೋಣ, ಬ್ಯಾಲೆನ್ಸ್ ಶೀಟ್ ತೆಗಿಯೋಣ, ಕಾಂಟ್ರಾಕ್ಟ್ ಅಕೌಂಟ್ ತೆಗೆದು ವಿ ವಿಲ್ ಫಿನಿಶ್. ಎಸ್, 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ, ದಟ್ ಈಸ್ ಇನ್ಕಮ್ ಟ್ಯಾಕ್ಸ್. ಹಾಯ್ ಪ್ರಿಯಾ,
How are you, beta? Two 2016, 17, 18, 19 ಟೈಮ್ ಸಿಕ್ಕರೆ ಎಲ್ಲ ಮುಗಿಸ್ತೇನೆ. ಇಲ್ಲಪ್ಪ ಅಂದ್ರೆ ಸ್ವಲ್ಪ ಟೈಮ್ ಆಗಬಹುದು, ಬಟ್ ಏನ್ ಮಾಡಕ್ಕೆ ಬರಂಗಿಲ್ಲ. ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ರೈಟ್. ನನಗೂ ಇಲ್ಲೇ ಬೇರೆ ಕ್ಲಾಸ್ ತಗೊಂಡಿರ್ತೈತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ಫಸ್ಟ್ ಲೈಕ್ ಮಾಡಿರಪ್ಪ, ಅಷ್ಟರ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಒಳ್ಳೇದಾಯ್ತು. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಒಳ್ಳೇದಾಯ್ತು. ಪ್ಲಸ್ ಈಗ ವಿಡಿಯೋನ ಲೈಕು ಮಾಡಿರಿ. ಅರ್ಥ ಆಗ್ತಾ ಇಲ್ಲ ಡಿಸ್ಲೈಕು ಮಾಡಬಹುದು. ಚಲೋ ಚಲೋ ಲೆಟ್ ಸ್ಟಾರ್ಟ್ ನೌ. ನೋಡಿ, ಯು ನೋ ದ್ಯಾಟ್ ರೈಟ್. ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್, ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್, ಬಿಲ್ಡಿಂಗ್ ಅಸೆಟ್ ಆಗುತ್ತೆ, ಕ್ಯಾಶ್ ಅಂಡ್ ಬ್ಯಾಂಕ್ ಕೂಡ ಅಸೆಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಕೌಂಟ್ ಸಂಬಂಧಪಟ್ಟಿದ್ದು ಇಲ್ಲಿ ನೋಡಿ. ಮಟೀರಿಯಲ್ ಹೌ ಮಚ್? 75,000. ಬರೀರಿಪ್ಪ ಮಟೀರಿಯಲ್ ಟು ಮಟೀರಿಯಲ್ ಎಷ್ಟಿದೆ? 75,000. ಆಲ್ ರೈಟ್. ಆಮೇಲೆ ಪ್ಲಾಂಟ್, ಓಪನಿಂಗ್ ಪ್ಲಾಂಟ್ 20,000 ಇದೆ, ಹೌದಲ್ಲ? ಪ್ಲಾಂಟ್ 20,000. ಆಲ್ ರೈಟ್. ನೆಕ್ಸ್ಟ್ ವೇಜಸ್ ಎಷ್ಟಿದೆ? ವೇಜಸ್ 1,05,000. ವೇಜಸ್ ಎಷ್ಟಿದೆ? 1,05,000. ಔಟ್ಸ್ಟ್ಯಾಂಡಿಂಗ್ ಏನಿಲ್ಲ, ಬರ್ದ್ಬಿಡಿ ಡೈರೆಕ್ಟ್. ಟು ವೇಜಸ್ 1,05,000. ಆಲ್ ರೈಟ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 5,000 ಇದೆ. ಬರ್ಕೊಡಿಪ್ಪ ಅದು ಕೂಡ. ಎಕ್ಸ್ಪೆನ್ಸಸ್, ಟು ಎಕ್ಸ್ಪೆನ್ಸಸ್ ಅಂತ ಬರೀರಿ. ಖರ್ಚುಗಳು, ವೆಚ್ಚ. ಹೌ ಮಚ್? ಇದು ಬಂದ್ಬಿಟ್ಟು 5,000 ಇದೆ. ಆಲ್ ರೈಟ್. ಇದಂತ ಆಯ್ತು. ಈಗ ಇವಾಗ ಓಕೆ, ಹಾಯ್ ಸಚಿನ್. ಇವಾಗ ಏನಪ್ಪ, ಈಗ ನೆಕ್ಸ್ಟ್ ನೋಡಿ ಕ್ಲೋಸಿಂಗ್. ಇದೆಲ್ಲ ತಗೊಂಡ್ರಲ್ಲ, ಈಗ ಇದು ಬಹಳ ಈಸಿಲಿ ಮಾಡಬಹುದು. ತಗೊಂಡ್ರೆ ಈಗ ನೆಕ್ಸ್ಟ್ ಏನಪ್ಪ, ಈಗ ಪ್ಲಾಂಟ್ ಅಂಡ್ ಮಟೀರಿಯಲ್ ಚಾರ್ಜ್ ದ ಕಾಂಟ್ರಾಕ್ಟ್. ಈಗ ಪ್ಲಾಂಟ್ ಕಾಸ್ಟಿಂಗ್ 3,000, ಮಟೀರಿಯಲ್ ಕಾಸ್ಟಿಂಗ್ 2,400 ವಿಲ್ ಡಿಸ್ಟ್ರಾಯ್ಡ್. ಡಿಸ್ಟ್ರಾಯ್ಡ್ ಅಂದ್ರೆ ಏನಾಗುತ್ತೆ? ಅಬ್ನಾರ್ಮಲ್ ಲಾಸ್ ಅಂತ ಬರೀಬಹುದು. ಬೈ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ನೋಡಿ ಮಾಡಿ ಸ್ಟೂಡೆಂಟ್, ಯಾವತ್ತು ಬ್ಯಾಲೆನ್ಸ್ ಶೀಟ್ ದಲ್ಲಿ ಬರುತ್ತೆ. ಇದರಲ್ಲಿ ಅಬ್ನಾರ್ಮಲ್ ಲಾಸ್ ದಲ್ಲಿ ವಾಟ್ ಈಸ್ ದ ಫಸ್ಟ್? ಪ್ಲಾಂಟ್ ಎಷ್ಟಿದೆ? 3,000. ಪ್ಲಾಂಟ್ 3,000 ಇದೆ. ಮಟೀರಿಯಲ್ 2,400. ಮೈ ಡಿಯರ್ ಸ್ಟೂಡೆಂಟ್, ಇದೇನಾಗುತ್ತೆ? ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಸೊ ಎಷ್ಟಾಗುತ್ತೆ? 5,400 ಟೋಟಲ್ ಅಬ್ನಾರ್ಮಲ್ ಲಾಸ್. ಪರವಾಗಿಲ್ಲ. ಈಗ ಇದಂತಾಯ್ತು. ಈಗ ಮಟೀರಿಯಲ್ ಕಾಸ್ಟಿಂಗ್ 4,000 ವಾಸ್ ರಿಟರ್ನ್ ಟು ದ ಸ್ಟೋರ್, ಸಾರಿ ಪ್ಲಾಂಟ್, ಬೈ ಪ್ಲಾಂಟ್ ರಿಟರ್ನ್ 4,000. ಎಷ್ಟಿದೆ? 4,000. ಪ್ರೊಸೆಸ್ ಕಾಸ್ಟಿಂಗ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾ ಪ್ರೊಸೆಸ್ ಕಾಸ್ಟಿಂಗ್ ಎಲ್ಲ ಹೇಳಿದ್ದೇನೆ. ಸಮಾಧಾನ ಮಾಡಬೇಕಾಗೈತಿ. ಕಾಂಟ್ರಾಕ್ಟ್ ಇದೆ, ಕಾಂಟ್ರಾಕ್ಟ್ ಮುಗಿಸ್ ತಗೋತೀನಪ್ಪ. ಎಷ್ಟಿದೆ? 4,000. ಈಗ 4,000 ಇನ್ನರ್ ಕಾಲಮ್ ದಲ್ಲಿ ಬರೀಬೇಕು. ಎದಕ್ಕಪ್ಪ ಅಂದ್ರೆ ಇದ್ರ ಮೇಲೆ ಡೆಪ್ರಿಸಿಯೇಷನ್ ಇದೆ. ಡೆಪ್ರಿಸಿಯೇಷನ್ ಎಷ್ಟಾಗುತ್ತೆ? 4,000 into what is the percentage? 10% ಡೆಪ್ರಿಸಿಯೇಷನ್. ಹೌದಲ್ಲ? 10% ಎಷ್ಟಾಗುತ್ತೆ? 400 ಆಗುತ್ತೆ. ಹಾಗಿದ್ರೆ 3,600 ಇದು ಪ್ಲಾಂಟ್ ಅಟ್ ಸ್ಟೋರ್ ಇದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದಾಯ್ತು. ಈಗ ಏನಾಯ್ತಪ್ಪ? ಪ್ಲಾಂಟ್ ಆಯ್ತು. ಆಮೇಲೆ ವ್ಯಾಲ್ಯೂ ಆಫ್ ದಿ ಮಟೀರಿಯಲ್ ಅಟ್ ಸೈಟ್. ಮಟೀರಿಯಲ್ ಅಟ್ ಸೈಟ್ ಎಷ್ಟಿದೆ? ಮಟೀರಿಯಲ್ ಅಟ್ ಸೈಟ್ ಬೈ ಮಟೀರಿಯಲ್ ಅಟ್ ಸೈಟ್ ಎಷ್ಟೈತಪ್ಪ? ಇದು ಮಟೀರಿಯಲ್ ಅಟ್ ಸೈಟ್ 3,000 ಇದೆ, ಹೌದಲ್ಲ? 3,000 ಬರೀ ಡೈರೆಕ್ಟ್ ಔಟರ್ ಕಾಲಮ್, ಅಡ್ಜಸ್ಟ್ಮೆಂಟ್ ಏನಿಲ್ಲ. ಈಗ ಮತ್ತೇನು ನೋಡ್ತಿರಪ್ಪ ಗೈಸ್? ವರ್ಕ್ ಇನ್ ಪ್ರೋಗ್ರೆಸ್. ಮೈ ಡಿಯರ್ ಸ್ಟೂಡೆಂಟ್, ನೆನಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಐಟಮ್ ಇದು. ಇದರಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಬೈ ವರ್ಕ್ ಇನ್ ಪ್ರೋಗ್ರೆಸ್ WIP ಬರೆದ್ರು ಓಕೆ ಫೈನ್, ವರ್ಕ್ ಇನ್ ಪ್ರೋಗ್ರೆಸ್ ಬರೆದ್ರು ಫೈನ್.
ಎಲ್ರು ಫಸ್ಟ್ ಹೋಗ್ರಿ ವಿಡಿಯೋನ ಲೈಕ್ ಮಾಡ್ರಿ, ಈಗ ವೇಟ್ ಮಾಡಕ್ ಹೋಗ್ಬೇಡ್ರಿ, ಲೈಕ್ ಮಾಡ್ರಿ ವಿಡಿಯೋನ. ವರ್ಕ್ ಸರ್ಟಿಫೈಡ್, ವರ್ಕ್ ಸರ್ಟಿಫೈಡ್. ಈಗ ಇವಾಗ ನೋಡಿ ವರ್ಕ್ ಸರ್ಟಿಫೈಡ್ ಎಷ್ಟಿದಪ್ಪ, ಕ್ಯಾಶ್ ರಿಸೀವ್ ಎಷ್ಟಿದೆ 1,60,000 ಇದೆ. ಈಗ 1,60,000 ಕ್ಯಾಶ್ ರಿಸೀವ್ ಆಗಿದೆಯಲ್ಲ, ಇದು 80% ಇದೆ. ಎದರದು 80%? ಎದರದಪ್ಪ? ವರ್ಕ್ ಸರ್ಟಿಫೈಡ್. ಅಂದ್ರೆ ಏನ್ ಮಾಡ್ಬೇಕು ನಾವು? 100 ಮಾಡ್ಕೋಬೇಕಾಗುತ್ತೆ. ವೆರಿ ಸಿಂಪಲ್. ನೋಡ್ರಿ 1,60,60,000 ರೂಪಾಯಿ ತಗೊಂಡಿರಿ ನೀವು ಕ್ಯಾಶ್. ಇದು ವರ್ಕ್ ಸರ್ಟಿಫೈಡ್ 80% ಆದ್ರೆ 100 ಎಷ್ಟಾಗುತ್ತೆ? 1,60,000 ಡಿವೈಡ್ ಬೈ 80 ಇಂಟು 100 ಎಷ್ಟಾಗುತ್ತೆ? 2 lakh rupees. ಆಲ್ ರೈಟ್, 2 lakh rupees. ಆಮೇಲೆ ಅನ್ಸರ್ಟಿಫೈಡ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ಎಷ್ಟೈತಪ್ಪ ಇಲ್ಲಿ ಕೊಟ್ಟಿದೆ ನೋಡಿ. ಕಾಸ್ಟ್ ಆಫ್ ದಿ ವರ್ಕ್ ಅನ್ಸರ್ಟಿಫೈಡ್ ಎಷ್ಟಿದೆ? 2,000 ಇದೆ. 2,000 ಎಷ್ಟಾಗುತ್ತೆ ಎಲ್ಲ ಕೊಡಿಸಿ? 2,02,000 ಆಯಿತು. ಆಲ್ ರೈಟ್. Yes, Naveen, definitely. Almost we have done now. Total ಮಾಡಿಪ್ಪ ಎಲ್ಲಿ ಜಾಸ್ತಿ ನೋಡ್ರಿ. ಆಲ್ವೇಸ್ ಏನಾಗುತ್ತೆ, ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, ಬಿಕಾಸ್ ನೋಷನಲ್ ಪ್ರಾಫಿಟ್ ಒಂದಿರುತ್ತಲ್ಲ ಅದರಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟ್ ಟೋಟಲ್ ಮಾಡಿಪ್ಪ ಇದನ್ನು. ಎಷ್ಟಾಗುತ್ತೆ ನೋಡ್ರಿ ಇದು? 5,400, 3,600, 3,000. ಆಮೇಲೆ ಏನಿತ್ತು? ಓ ಮೈ ಗಾಡ್, ಪ್ಲಾಂಟ್ ಅಟ್ ದಿ ಎಂಡ್ ತಗೋಬೇಕಲ್ಲ. ಇನ್ನೊಂದು ಐಟಮ್ ಐತಲ್ಲೋ, ಏನಪ್ಪ? ಪ್ಲಾಂಟ್ ಅಟ್ ದಿ ಎಂಡ್. ವೆರಿ ಇಂಪಾರ್ಟೆಂಟ್ ಐಟಮ್ ಅದು, ಬಿಕಾಸ್ ವರ್ಕ್ ಇನ್ ಪ್ರೋಗ್ರೆಸ್ ತಗೊಂಡ್ರಿ ನೀವು. ಈಗ ನೆಕ್ಸ್ಟ್ ಪ್ಲಾಂಟ್ ಅಟ್ ದಿ ಎಂಡ್ ಎಷ್ಟು ಉಳಿದಿದೆ? ಬಿಕಾಸ್ ಟೋಟಲ್ ಪ್ಲಾಂಟ್ದಲ್ಲಿ ನಾನು ಕೊಡ್ರಿ, ಇದು ತಪ್ಪಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಲಾಸ್ಟ್ ಮೂಮೆಂಟ್ದಾಗ ಗಡಬಡಿ ಮಾಡ್ತಾರೆ. ಹಿಡನ್ ಐಟಮ್ ಅಂತ ಇರುತ್ತೆ. ಓಕೆ, ನಂದು ಓಕೆ. ಈಗ ನಾವು ಕ್ಯಾನ್ ಸಿ ದಟ್. ಈಗ ಪ್ಲಾಂಟ್ ಅಟ್ ದಿ ಎಂಡ್ ಡೆಪ್ರಿಸಿಯೇಷನ್ ಅಂತ ಹೇಳಿದಾರಲ್ಲ, ಪ್ಲಾಂಟ್ ಅಟ್ ದಿ ಎಂಡ್ ಎಷ್ಟಪ್ಪ? ಪ್ಲಾಂಟ್ ಅಟ್ ದಿ ಎಂಡ್ ನೋಡ್ರಿ, ಲೆಟ್ಸ್ ಸಾಲ್ವ್ ದಿಸ್ ನೌ. ಬೈ ಪ್ಲಾಂಟ್ ಓಪನಿಂಗ್ ಪ್ಲಾಂಟ್ ಎಷ್ಟಿತ್ರಿಪ್ಪ? ಓಪನಿಂಗ್ ಪ್ಲಾಂಟ್ ಇತ್ತು 20,000, ಹೌದಲ್ಲ? 20,000 ಇತ್ತು. ಇದರಲ್ಲಿ ಮೈ ಡಿಯರ್ ಸ್ಟೂಡೆಂಟ್ ರಿಟರ್ನ್ ಎಷ್ಟಾಗಿದೆ? ರಿಟರ್ನ್ ಟು ಸ್ಟೋರ್ ಎಷ್ಟಾಗಿದೆ? ರಿಟರ್ನ್ ಟು ಸ್ಟೋರ್ 4,000 ಐತಲ್ಲ, ರೈಟ್? ಸೊ ರಿಟರ್ನ್ ಮಾಡ್ರಿ 4,000. ಎಷ್ಟಾಯ್ತಪ್ಪ ಇದು? 16,000 ಆಯಿತು. ಇದರಲ್ಲಿ 16,000 ಅಬ್ನಾರ್ಮಲ್ ಲಾಸ್ ಅಥವಾ ಲಾಸ್ಟ್ ಅಬ್ನಾರ್ಮಲ್ ಲಾಸ್ ಥ್ಯಾಂಕ್ ಯು ಬೇಟಾ, ಥ್ಯಾಂಕ್ ಯು ಸೋ ಮಚ್. ಉಳಿದವರು ಕೂಡ ನೋಡ್ರಿಪ್ಪ, ನವೀನ್ ಆಲ್ಸೋ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇಸ್ ಶೇರ್. ನೀವು ಸ್ವಲ್ಪ ಸಹಾಯ ಮಾಡಿ ನಿಮ್ ಸರಿಗೆ. ಅಬ್ನಾರ್ಮಲ್ ಲಾಸ್ ಏನ್ ಕಲಿಸ್ತಾ ಇದ್ದೀವಿ, ಅದಕ್ಕೆ ಪ್ರತಿಫಲವಾಗಿ ಗುರುದಕ್ಷಿಣ ಕೊಡ್ಬೇಕಾಗತ್ತೆ. ಹೌ ಮಚ್ ಅಬ್ನಾರ್ಮಲ್ ಲಾಸ್? 3,000 ಇದೆ. 3,000 ಎಷ್ಟಾತಪ್ಪ ಇದು? 19,000 ಆಯ್ತು. ಓ ಮೈ ಗಾಡ್, 13,000. ಇದರ ಮ್ಯಾಗೆ ಡೆಪ್ರಿಸಿಯೇಷನ್ ಎಷ್ಟಾಗುತ್ತೆ? 1,300. 10% ಅಲ್ಲ? ಎಸ್, ನೋಡಿ 10% ಡೆಪ್ರಿಸಿಯೇಷನ್ ಇದೆ ಇಲ್ಲಿ. 1,300. ಸೊ 13,000 ಇಂಟು 10% ಅಂದ್ರೆ ಎಷ್ಟು ಬಂತು? ಮೈನಸ್ ಮಾಡ್ರಿ, ಈಸ್ ಈಕ್ವಲ್ ಟು 11,700 ಆಯ್ತು. ಅರ್ಥ ಆಯ್ತಿದು? ಅರ್ಥ ಆಯ್ತು ನೋಡ್ರಿ. ನಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಪ್ಲಾಂಟ್ ಅಟ್ ದಿ ಎಂಡ್ ಆಲ್ವೇಸ್ ನಾವು ತಗೋಬೇಕಾಗುತ್ತೆ. ವಿ ಹ್ಯಾವ್ ಟು ಟೇಕ್ ಇಟ್. ಇವಾಗ ಪ್ಲಾಂಟ್ ಓಪನಿಂಗ್ ಪ್ಲಾಂಟ್ ಇದೆ 20,000, ರಿಟರ್ನ್ ಆಗಿದೆ 4,000, ಉಳಿದಿಷ್ಟು? ಇದರಲ್ಲಿ ಅಬ್ನಾರ್ಮಲ್ ಲಾಸ್ 3,000 ಇದೆ.
ಹಾಗೆ ಉಳಿದಿಷ್ಟಲ್ಲ ಇದರಲ್ಲಿ 10% ಡೆಪ್ರಿಸಿಯೇಷನ್ ಆಗುತ್ತೆ 1300. ಓಕೆ, ಇವಾಗ ವಿ ಹ್ಯಾವ್ ಟು ಕ್ಲೋಸ್ ದಿಸ್ ನಾವು. ಸೊ ಮೈನಸ್ ಮಾಡ್ರಪ್ಪ, ಮೈನಸ್ ಮಾಡ್ರಿ, ಏನಾಗುತ್ತೆ ಟು ನೋಷನಲ್ ಪ್ರಾಫಿಟ್. ಸೊ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಆನ್ ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್. 20,700 ಏನಪ್ಪಾ ಇದು ನೋಷನಲ್ ಪ್ರಾಫಿಟ್. ಅದರ ಪ್ರಕಾರ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ ಈಗ ಕಾಂಟ್ರಾಕ್ಟ್ ಎಷ್ಟಾಗಿತ್ತಪ್ಪ ಇದು, ಕಾಂಟ್ರಾಕ್ಟ್ ಪ್ರೈಸ್ ಇದೆ 4 lakh, ವರ್ಕ್ ಸರ್ಟಿಫೈಡ್ ಇದೆ 2 lakh. ಸೊ ಏನಾಯ್ತು ಇದು 50% ಆಯಿತು. 50% ಕಾಂಟ್ರಾಕ್ಟ್ ಪ್ರೈಸ್ 4 lakh ಇದೆ, ವರ್ಕ್ ಸರ್ಟಿಫೈಡ್ 2 lakh ಇದೆ. ದಟ್ ಮೀನ್ಸ್ 50% ಆಫ್ ವರ್ಕ್ ಕಂಪ್ಲೀಟೆಡ್. ಹಾಗಿದ್ದರೆ 2/3 ಇಂಟು ನೋಷನಲ್ ಪ್ರಾಫಿಟ್ 2/3 ಆಗುತ್ತೆ 20,700. ಮುಂದೆ ಏನು ಫಾರ್ಮುಲಾದಲ್ಲಿ ಇದಲ್ಲ ಶಾರ್ಟ್ ಕಟ್ ನೋಡಿಲ್ಲ, 80% ಇದೆಯಲ್ಲ ತಗೊಂಡ್ಬಿಡ್ರಿ 80%. ವೆರಿ ಸಿಂಪಲ್, ಮತ್ತೇನು ರಾಕೆಟ್ ಸೈನ್ಸ್ ಎಲ್ಲ 80% ಮಾಡಿಬಿಡ್ರಿ. ಓಕೆ, ಬೈ 3 ಇಂಟು 2 ಇಂಟು 80% ಎಷ್ಟಾಗುತ್ತೆ? 1 ಸೆಕೆಂಡ್. 20,700 ಡಿವೈಡ್ ಬೈ 3 ಇಂಟು 2 ಇಂಟು 80% ಎಷ್ಟಾಗುತ್ತೆ? 11,040 ಆಗುತ್ತೆ. ಸೊ ರಿಮೈನಿಂಗ್ ಏನಪ್ಪ ಜನರಲ್ ರಿಸರ್ವ್ಸ್ ಅಂತ ಹೇಳ್ಬೋದು, ರೈಟ್? ರಿಸರ್ವ್ಸ್ ಆರ್ ಜನರಲ್ ರಿಸರ್ವ್ಸ್ ಅಂತ ಬರೆದ್ರು. ಓಕೆ ಫೈನ್. ಡಿಫರೆನ್ಸ್ ಅಮೌಂಟ್ minus 20,700. All right, so this is what next ತೆಗಿರಪ್ಪ ಬ್ಯಾಲೆನ್ಸ್ ಶೀಟ್. 15 ಮಾರ್ಕ್ಸಿಗೆ ಬ್ಯಾಲೆನ್ಸ್ ಶೀಟ್ ಕಂಪಲ್ಸರಿ ತೆಗಿಬೇಕಾಗುತ್ತೆ. ವಿ ಹ್ಯಾವ್ ಟು ಓಪನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಚಿಕ್ಕದ ಬ್ಯಾಲೆನ್ಸ್ ತಗೋರಿ. ಟ್ರಯಲ್ ಬ್ಯಾಲೆನ್ಸ್ ತೆಗೆದಾರಂದ್ರೆ ಗೈಸ್, ಇಫ್ ಯು ಗಾಟ್ ಅ ಟ್ರಯಲ್ ಬ್ಯಾಲೆನ್ಸ್ ಮೀನ್ಸ್ ಯು ಹ್ಯಾವ್ ಟು ವಾಟ್, ಯು ಹ್ಯಾವ್ ಟು ಟ್ಯಾಲಿ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಬೇಕು. ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್. ದಯವಿಟ್ಟು ಸ್ವಲ್ಪ ಎಲ್ಲರೂ ಲೈಕ್ ಮಾಡ್ತೀರಾ ವಿಡಿಯೋನ? 21 ಜನ ಆದ್ರೆ ಬರೀ 14 ಜನ ಲೈಕ್ ಮಾಡಿದ್ದಾರೆ. ಯಾಕಪ್ಪ ಇಷ್ಟ ಆಗ್ತಾ ಇಲ್ಲ ನಿಮ್ಗೆ? ಟೀಚಿಂಗ್ ಇಷ್ಟ ಆಗ್ತಾ ಇಲ್ವಾ ನಿಮ್ದು? ಅರ್ಥ ಆಗ್ತಾ ಇಲ್ವಾ? ಬಂದ್ ಮಾಡ್ಬಿಡ್ಲಿ ಕ್ಲಾಸ್? ತೋಡ್ರಿ, ಫಸ್ಟ್ ಏನೈತಪ್ಪ ಇಲ್ಲಿ? ಫಸ್ಟ್ ಈಸ್ ವಾಟ್? ಶೇರ್ ಕ್ಯಾಪಿಟಲ್ ಬರ್ಕೊಡ್ರಿಪ್ಪ. ಶೇರ್ ಕ್ಯಾಪಿಟಲ್ 80,000. ಲ್ಯಾಬಿಲಿಟಿ ಹೋದಲ್ಲ 5 ವರ್ಷದಲ್ಲಿ ಇದಕ್ಕೆಲ್ಲ ಆಗ್ತೀರಿ ನೀವು. ಶೇರ್ ಕ್ಯಾಪಿಟಲ್ ಬರ್ತೈತಿ ಲ್ಯಾಬಿಲಿಟಿ ಸೈಡ್. ಎಷ್ಟಿದೆ? 80,000. ಇದಕ್ಕೆ ಆಡ್ ಮಾಡ್ರಿ. ಏನ್ ಆಡ್ ಮಾಡ್ರಿಪ್ಪ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಷ್ಟಿದೆ ಪ್ರಾಫಿಟ್ ಲಾಸ್ ಅಕೌಂಟ್? ಎಷ್ಟಿದೆ? 11,040. 80,000 plus 11,040 91,040. ಇದರಲ್ಲಿ ಮೈನಸ್ ಮಾಡ್ರಿ. ಏನ್ ಮೈನಸ್ ಮಾಡಬೇಕು? ಲಾಸ್. ಪ್ರಾಫಿಟ್ ಆಡ್ ಮಾಡಬೇಕು, ಅಬ್ನಾರ್ಮಲ್ ಲಾಸ್ ಲೆಸ್ ಮಾಡಬೇಕು. ಎಷ್ಟಿದೆ ಇದು? ಯು ಕ್ಯಾನ್ ಸಿ ದಿಸ್ ರೈಟ್. ಅಬ್ನಾರ್ಮಲ್ ಲಾಸ್ ಈಸ್ 5,400 ಇದೆ. 5,400 minus 5,400 ಎಷ್ಟಾಗುತ್ತೆ? 85,640. ಅರ್ಥ ಆಯ್ತಿದು? ಚಲೋ, ನೆಕ್ಸ್ಟ್ ಏನಪ್ಪ? ವಾಟ್ ಈಸ್ ದ ನೆಕ್ಸ್ಟ್ ಕ್ರೆಡಿಟಾರ್ಸ್ ತಗೊಳ್ರಿಪ್ಪ. ಕ್ರೆಡಿಟಾರ್ಸ್ ಲಾಬಿಲಿಟಿ ಆಗುತ್ತೆ. ಕ್ರೆಡಿಟಾರ್ಸ್ ಸೈಡ್ ಬರ್ಕೊಡ್ರಿ. ಲಾಬಿಲಿಟಿ ಸೈಡ್ ಕ್ರೆಡಿಟಾರ್ಸ್. ಹೌ ಮಚ್ ಕ್ರೆಡಿಟಾರ್ಸ್? ಕ್ರೆಡಿಟಾರ್ಸ್ ಬಂದ್ಬಿಟ್ಟು 8,000. ಆಲ್ ರೈಟ್, 8,000 ಇದೆ. ನೆಕ್ಸ್ಟ್
ಇದಂತಾಯ್ತು. ಈಗ ನೆಕ್ಸ್ಟ್ ಇದೆ ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ 34,000 ಇದೆ. ಬಿಲ್ಡಿಂಗ್ ಎಷ್ಟಿದೆ? 34,000 ಬಿಲ್ಡಿಂಗ್. ನೆಕ್ಸ್ಟ್ ಹೋಗಿ ಪ್ರಾಬ್ಲಮ್ಗೆ. ಬಿಲ್ಡಿಂಗ್ ಆಯ್ತು. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? ಕ್ಯಾಶ್ ಅಟ್ ಬ್ಯಾಂಕ್ 4,000 ಇದೆ. ಬರ್ಕೊಡಿಪ್ಪ. ಕ್ಯಾಶ್ ಅಟ್ ಬ್ಯಾಂಕ್ 4,000. ಸೊ ಅಸೆಟ್ಸ್ ನೀವು ಬರ್ಕೋತಾ ಇದ್ದೀರಿ, ಹೌದಲ್ಲ? ಯು ಆರ್ ರೈಟಿಂಗ್ ಆಲ್ ದಿ ಅಸೆಟ್ಸ್. ಸೊ ಶೇರ್ ಕ್ಯಾಪಿಟಲ್ ಲಯಬಿಲಿಟಿ ಅಸೆಟ್ ಆಯ್ತು. ಈ ಕಾಂಟ್ರಾಕ್ಟ್ ಅಕೌಂಟ್ ದಲ್ಲಿ ಇದ್ದಿದ್ದು ಏನ್ ತಗೋಬೇಕಪ್ಪ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೈ ಡಿಯರ್ ಸ್ಟೂಡೆಂಟ್, ಈಗ ಕ್ಲೋಸಿಂಗ್ ತಗೊಳ್ರಿ. ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಏನಿರ್ತಲ್ಲ ಎಲ್ಲ ಅಸೆಟ್ ಆಗುತ್ತೆ. ಹಾಗೆ ಇಲ್ಲಿ ನಿಂತ ಪೈಲೆ ಕ್ಲೋಸಿಂಗ್ ಮಟೀರಿಯಲ್ ಇದೆ. WIP ತಗೋತೀವಿ, ಮಟೀರಿಯಲ್ ಇದೆ, ಪ್ಲಾಂಟ್ ಇದೆ, ಮತ್ತೆ ಇದನ್ನೂ ಇದೆ. ಬರ್ಕೊಟ್ರಿಪ್ಪ. material at site, how much material at site? Material at site is 3,000 directly outer column. Okay, plant ನೋಡಿ ಎರಡು ತರದಿದ್ದಾವೆ. ಒಂದಿದೆ 3,600, ಇನ್ನೊಂದಿದೆ 11,700. ಸ್ಟೋರ್ 3,600, at site 11,700. ರೈಟ್? ಎಸ್. ಕತೆ ಇನ್ನೂ ಮುಗ್ದಿಲ್ಲ. ಫಸ್ಟ್ ಇದನ್ನು ಬರ್ಕೊಳ್ಳಿ. 3,600, 11,700 ಎಷ್ಟಾಗುತ್ತೆ? 15,300 ಔಟರ್ ಕಾಲಮ್. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? 9 ಇದೆಯಾ? ಓಕೆ 9,000. ಈಗ ನೆಕ್ಸ್ಟ್ ಏನ್ ಬೇಕಪ್ಪ ಅಂದ್ರೆ, WIP ವರ್ಕ್ ಇನ್ ಪ್ರೋಗ್ರೆಸ್ ಇನ್ನರ್ ಕಾಲಮ್ ಬರ್ಕೊಟ್ರಿಪ್ಪ. ಎಷ್ಟ್ರಿ? ಇಲ್ಲೇ ಐತ್ ನೋಡ್ರಿ, ಇಲ್ಲಿ ಐತಲ್ಲ 2,02,000 ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ? 2,02,000. ಓಕೆ, ಮೈನಸ್ ಮೈ ಡಿಯರ್ ಸ್ಟೂಡೆಂಟ್, ಮೈನಸ್ ಕ್ಯಾಶ್ ರಿಸೀವ್ಡ್, ಹಣ ತಗೊಂಡಿದ್ದು. ಎಷ್ಟು ಕ್ಯಾಶ್ ತಗೊಂಡ್ರಿಪ್ಪ ಅದ್ರಾಗ? ಕ್ಯಾಶ್ ರಿಸೀವ್ಡ್ ಬಂದ್ಬಿಟ್ಟು 1,60,000. 1,60,000 ಮೈನಸ್ 1,60,000 ಎಷ್ಟಾಗುತ್ತೆ? 42,000. ರೈಟ್? 42,000. ಈಗ ಇದರಲ್ಲಿ ಏನ್ರಿಪ್ಪ, ರಿಸರ್ವ್ಸ್ ಕೂಡ ಮೈನಸ್ ಮಾಡಬೇಕು. ರಿಸರ್ವ್ಸ್ ಎಷ್ಟಿದೆ? ರಿಸರ್ವ್ಸ್ 9,660. 9,660 ಮೈನಸ್ 9,660 ಎಷ್ಟಾಗುತ್ತೆ? 32,340. Guys, we have done with the problem now. 15 ಮಾರ್ಕ್ಸ್ ನೋಡಿ. $15,300. Okay, 3,000, 9,000, 34,000, 93,640. You bring it here. ಅಷ್ಟಾಗುತ್ತೆ ನೋಡಿ, ಸೇಮ್ ಆಗುತ್ತೆ. 85,640 ಪ್ಲಸ್ 8,000. ಗಾಟ್ ಇಟ್? ಮುಂದೋಗೋಣ. ಇವಾಗ ಮೈ ಡಿಯರ್ ಸ್ಟೂಡೆಂಟ್ 16 ಆಗಿದೆ. ಈಗ 17, 18, 19 ಬೇಡ, 17 ನೋಡೋಣ. 17 ದಲ್ಲಿ 15 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹಾನಪ್ಪ